ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಸ್ಪರ್ಧಿಸದ ಕ್ರೀಡೆಗಳತ್ತ ಗಮನ ಹರಿಸಬೇಕು, ಜಲಕ್ರೀಡೆಗಳಿಗೆ ಒತ್ತು ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಪ್ರವಾಹ 389 ಸಾವು, 1,000ಕ್ಕೂ ಅಧಿಕ ಮಂದಿ ನಾಪತ್ತೆ, ಬದುಕುಳಿದವರಿಗಾಗಿ ತೀವ್ರ ಶೋಧ. ರಾಜ್ಯದ 101 ತಾಲೂಕುಗಳು ಬರಪೀಡಿತ, ಪರಿಸ್ಥಿತಿ ನಿರ್ವಹಣೆಗೆ 635 ಕೋಟಿ ರೂಪಾಯಿ ಬಿಡುಗಡೆ, 32 ತಾಲೂಕುಗಳ ಮರುಪರಿಶೀಲನೆ. ಸಚಿವ ಡಾ ಜಿ ಪರಮೇಶ್ವರ್. ಎಲ್ಲ ರಾಜ್ಯಗಳಲ್ಲೂ ಬೆಲೆ ಏರಿಕೆ ಮೇಲೆ ಕೇಂದ್ರ ನಿಗಾ, ದೇಶಾದ್ಯಂತ 41 ಅಗತ್ಯ ವಸ್ತು ಬೆಲೆ ಸ್ಥಿರತೆಗೆ ಕ್ರಮ. ಸಚಿವ ಪ್ರಹ್ಲಾದ್ ಜೋಶಿ. ಇಂದಿನಿಂದ ವನಿತಾ ಏಷ್ಯಾ ಕಪ್ ಟಿ20 ಟೂರ್ನಿ ಆರಂಭ. ಸೆಪ್ಟೆಂಬರ್ 13ರವರೆಗೆ ದುಬೈನಲ್ಲಿ ಪಂದ್ಯಾವಳಿ. 8 ತಂಡಗಳು ಎ ಗುಂಪಿನಲ್ಲಿ ಭಾರತ ಪಾಕಿಸ್ತಾನ. ಆಗಸ್ಟ್ 30ಕ್ಕೆ ಭಾರತ ಕಣಕ್ಕೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಇಂದು ಅರಮನೆಗೆ ಗಜಪಡೆ ಪ್ರವೇಶ, ಆನೆಗಳ ಆಗಮನದಿಂದ ಮೈಸೂರು ನಗರಾದ್ಯಂತ ಹಬ್ಬದ ಕಳೆ. ಪರೀಕ್ಷಾ ಅಕ್ರಮಗಳಿಗೆ ಬ್ರೇಕ್, ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ರಚನೆ. ದುಬಾರಿ ಶುಲ್ಕ ನಿಯಂತ್ರಣ. ಎಲ್ಪಿಜಿ ಇಕೆವೈಸಿ ಲಿಂಕ್ 31ಕ್ಕೆ ಕೊನೆ, ಆಧಾರ್ ಜೋಡಣೆ ಮಾಡದಿದ್ದರೆ ಸಿಗಲ್ಲ ಉಜ್ವಲ ಯೋಜನೆ ಸಬ್ಸಿಡಿ. ಕಸ ತುಂಬಿದ ಸೈಟ್ ಸ್ವಚ್ಛತೆಗೆ ಕೃಷ್ಣ ಬೈರೇಗೌಡ ಚಾಲನೆ. ಸ್ವಯಂ ಸ್ವಚ್ಛತೆಗೆ ನೀಡಿದ್ದ ಗಡುವು ಮುಕ್ತಾಯ, ಇದೀಗ ಪಾಲಿಕೆಯಿಂದಲೇ ಕ್ಲೀನಿಂಗ್ ಕೆಲಸ, ತೆರಿಗೆ ಜತೆ ದಂಡ ವಸೂಲಿ. ಹಾಕಿ ವಿಶ್ವಕಪ್, ಭಾರತ ಮಹಿಳೆಯರಿಗೆ 5ನೇ ಸ್ಥಾನ, ಜರ್ಮನಿ ಎದುರು ಭರ್ಜರಿ ಗೆಲುವು.